ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ NEP ಬಂದಿದೆ, ಹೊಸ ಸಿಲೆಬಸ್ ಬಂದಿದೆ. ಹಾಗಾಗಿ ಫಸ್ಟ್ ಇಯರ್ಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಏನು ಕೆಮಿಸ್ಟ್ರಿ ಸಿಲೆಬಸ್ ಇದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 4 ಯೂನಿಟ್ ಇದೆ. ಆ 4 ಯೂನಿಟಲ್ಲಿ 4th ಯೂನಿಟ್ ಏನಿದೆಯಲ್ಲ ಅದಕ್ಕೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಅದರದ್ದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ 2ನೇ ಚಾಪ್ಟರ್ ಏನಿದೆಯಲ್ಲ ಅದು ಆಲ್ಕೇನ್ಸ್ ಅಂತ ಹೇಳ್ತೀವಿ, ಅಥವಾ ಕೆಮಿಸ್ಟ್ರಿ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಕಾರ್ಬನ್ ಸಿಂಗಲ್ ಬಾಂಡ್ಸು, ಅದರದ್ದು ವಿಡಿಯೋಸ್ ಮಾಡೋಣ ಅಂತ ಮಾಡಿದ್ದೀನಿ. ಆಲ್ರೆಡಿ 13 ವಿಡಿಯೋ ಮಾಡಿದ್ದೀನಿ. ಇದು ಆ್ಯಕ್ಚುಲಿ 14ನೇ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ರಿಯಾಕ್ಷನ್ಸ್ ಆಫ್ ಆಲ್ಕೇನ್ಸ್ ಅಥವಾ chlorination of methane or halogenation which follows free radical mechanism ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಗೊತ್ತು, ಆಲ್ಕೇನ್ಸ್ ಅಂತ ಅಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ನಾವು ಆಲ್ಕೇನ್ಸ್ ಅಂತ ಹೇಳ್ತೀವಿ. ದೇ ಆರ್ ದ ಜನರಲ್ ಫಾರ್ಮುಲಾ CnH2n+2 ಅಂತ ಇರುತ್ತೆ. ಸಿನ್ಸ್ ದೇ ಆರ್ ಸ್ಯಾಟಿಸ್ಫೈಡ್ ಬೈ ಎ ಸಿಂಗಲ್ ಬಾಂಡ್, ದೇ ಆರ್ ನಾಟ್ ವೆರಿ ರಿಯಾಕ್ಟಿವ್, ದೇ ಆರ್ ಪ್ಯಾಸಿವ್ ಇನ್ ದೇರ್ ರಿಯಾಕ್ಟಿವಿಟಿ. ಹಾಗಾಗಿ ಅವನ್ನ ನಾವು ಪ್ಯಾರಾಫಿನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಂಡ್ರೆ ಮೀಥೇನು, ಈಥೇನು, ಪ್ರೋಪೇನು, ಬ್ಯೂಟೇನ್ ಎಕ್ಸಾಂಪಲ್ಸ್ ಇರುತ್ತೆ. ಈ ಆಲ್ಕೇನ್ಸ್ ಏನಿದೆಯಲ್ಲ, ಸಿನ್ಸ್ ದೇ ಆರ್ ಸ್ಯಾಚುರೇಟೆಡ್, ರಿಯಾಕ್ಷನ್ಸು ತುಂಬ ಕಡಿಮೆ ಆಗುತ್ತೆ. ಆಲ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ದೇ ಅಂಡರ್ಗೋ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ, ಆ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ಗೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಹೈಡ್ರೋಜನ್ನು ಅಥವಾ ಯಾವುದೋ ಒಂದು ಗ್ರೂಪ್ನ ಇನ್ನೊಂದು ಗ್ರೂಪಿಂದ ರೀಪ್ಲೇಸ್ ಮಾಡಿದ್ರೆ, ಒಂದು ಗ್ರೂಪ್ನ ಇನ್ನೊಂದು ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದು ಯಾವ್ಯಾವ ಮಾಲಿಕ್ಯೂಲ್ಸಲ್ಲಿ ಆಗುತ್ತೆ ಅಂದರೆ, ಆಲ್ಕೇನ್ಸಲ್ಲಿ ಆಗುತ್ತೆ, ಆಲೋ ಆಲ್ಕೇನ್ಸಲ್ಲಿ ಆಗುತ್ತೆ, ಆಲ್ಕೋಹಾಲ್ಸಲ್ಲಿ ಆಗುತ್ತೆ, ವಿಚ್ ಗೋಯಿಂಗ್ ಟು ಹ್ಯಾವ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತಲ್ಲ ಅಂಥ ಮಾಲಿಕ್ಯೂಲ್ಸಲ್ಲಿ ಆಗುತ್ತೆ. ಎಕ್ಸಾಂಪಲು ಆಲ್ಕೇನ್ಸಲ್ಲಿ ಆಗ್ಬೋದು, ಆಲೋ ಆಲ್ಕೇನ್ಸಲ್ಲಿ ಆಗ್ಬೋದು, ಇಲ್ಲಾಂದರೆ ಆಲ್ಕೋಹಾಲ್ಸಲ್ಲಿ ಆಗಿರ್ಬೋದು. ಅದೇ ರೀತಿ sp2 ಹೈಬ್ರಿಡೈಸ್ಡ್ ಡಬಲ್ ಬಾಂಡ್ ಇದ್ರೂ ನಿಮಗೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಥವಾ ಬೆನ್ಝೀನ್ ಅವ್ರದ್ದು ಅನಲೋಗ್ಸ್ ಏನಿದೆಯಲ್ಲ, ಹೋಮೋಲೋಗಸ್ ಆಫ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸನ್ನು ಇನ್ವಾಲ್ವ್ ಆಗ್ತವೆ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಆಫ್ ಆಲ್ ದಿ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ ಆ್ಯಂಡ್ ಆಲ್ಸೋ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ sp2 ಹೈಬ್ರಿಡೈಸ್ಡ್. ಸೊ ನಾವೀಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಆಲ್ಕೇನ್ಸ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಕ್ಲೋರಿನೇಷನ್ ತೊಗೊಳ್ತೀವಿ. ಅದೇ ಥರ ನೀವು ಈಗ ಆಲ್ಕೇನ್ಸ್ ರಿಯಾಕ್ಷನ್ನ ತೊಗೊಂಡ್ರೆ ಬೇರೆ ಬೇರೆ ಗ್ರೂಪಿಂದ ಸಬ್ಸ್ಟಿಟ್ಯೂಷನ್ ಆಗ್ಬೋದು. ಆದರೆ ಇಲ್ಲೇನಾಗ್ತಿದೆ, ಹೈಡ್ರೋಜನ್ನು ಕ್ಲೋರಿನಿಂದ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಹಾಗಾಗಿ ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಕ್ಲೋರಿನೇಷನ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ ಯಾವಾಗೂ ಏನಾಗುತ್ತೆ ಅಂದರೆ, ಇನ್ ಪ್ರೆಸೆನ್ಸ್ ಆಫ್ UV ಲೈಟ್ ಆಗುತ್ತೆ ಅಥವಾ ಇನ್ ಪ್ರೆಸೆನ್ಸ್ ಆಫ್ ಹೀಟ್. ಲೈಟ್ ಏನಾದರೂ ಯೂಸ್ ಮಾಡಿದ್ರೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹೀಟ್ ಏನಾದರೂ ಯೂಸ್ ಮಾಡಿದ್ರೆ ಥರ್ಮೋಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ಇವೆರಡು ಐದು ಇನ್ ಪ್ರೆಸೆನ್ಸ್ ಆಫ್ UV ಆರ್ ಇನ್ ಲೈಟ್ ಇವೇನಾಗ್ತವೆ? ಆಲೋ ಆಲ್ಕೇನ್ಸ್ನ H is substituted by Cl ಆಗಿ ನಿಮಗೆ ಆಲ್ಕೈಲ್ ಹ್ಯಾಲೈಡ್ಸು ಅಥವಾ ಆಲೋ ಆಲ್ಕೇನ್ಸು ಬರ್ತಾ ಹೋಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಏನಾಗ್ತಾ ಇದೆ? Cl ಇಂದ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಆದರೆ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ನೋಡಬೇಕಾಗಿರುವಂಥದ್ದು, ಈ ರಿಯಾಕ್ಷನ್ನ ನೀವೇನಾದರೂ ಡಾರ್ಕಲ್ಲಿ ಮಾಡಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಪ್ರಾಡಕ್ಟ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು ಅಂತಂದರೆ ನಿಮ್ಗೆ ಏನಾಗಿರಬೇಕು? UV ಲೈಟ್ ಇರಬೇಕು, ಇಲ್ಲಾಂದರೆ ಅರೌಂಡ್ 400 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಆವಾಗ ಅಷ್ಟೇ ರಿಯಾಕ್ಷನ್ ಆಗುತ್ತೆ, ಇಲ್ಲಾಂದರೆ ರಿಯಾಕ್ಷನ್ ಆಗಲ್ಲ. ದಿಸ್ ರಿಯಾಕ್ಷನ್ ಪಾಸಿಬಲ್ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ UV ಲೈಟ್ ಆರ್ ವಿತ್ ದ ಹೆಲ್ಪ್ ಆಫ್ ದಿ ಹೀಟ್ ಎನರ್ಜಿ. ಇಲ್ಲಾಂದರೆ ಡಾರ್ಕಲ್ಲಿ ಇಟ್ಟರೆ ಇದು ರಿಯಾಕ್ಷನ್ ಆಗೋದಿಲ್ಲ. ದಟ್ಸ್ ವೈ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ವೆಲ್ ರೈಟಿಂಗ್ ದಿ ಆನ್ಸರ್ ಅಥವಾ ಈಕ್ವೇಷನ್ ಬರಿಬೇಕಾದ್ರೆ UV ಲೈಟು ಮತ್ತು ಟೆಂಪ್ರೇಚರ್ ಇಲ್ಲ ಅಂತಂದರೆ ಈಗ ಮಾರ್ಕ್ಸು ಬರೋದಿಲ್ಲ. ಓಕೆ, ಹೇಗಾಗತ್ತೆ? ಇದೇನಾಗುತ್ತೆ ಅಂದರೆ, ಈ ಕ್ಲೋರಿನ್ನ ಮಿಥೇನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ, ಕ್ಲೋರಿನೇಷನ್ ಆಫ್ ಮಿಥೇನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸೀರೀಸ್ ಆಫ್ ಕಾಂಪೌಂಡ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಿಥೇನ್ ಏನು ಮಾಡುತ್ತೆ? ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಮೀಥೈಲ್ ಕ್ಲೋರೈಡ್ ಬರುತ್ತೆ. ಆ ಮೀಥೈಲ್ ಕ್ಲೋರೈಡ್ ಮೊದಲ ಮೋಲ್ ಆಫ್
ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಮಿಥಿಲೀನ್ ಕ್ಲೋರೈಡ್ ಆಗುತ್ತೆ. ನೆಕ್ಸ್ಟ್ ಮಿಥಿಲೀನ್ ಕ್ಲೋರೈಡ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಕ್ಲೋರೋಫಾರ್ಮ್ ಆಗುತ್ತೆ. ಮತ್ತೆ ಕ್ಲೋರೋಫಾರ್ಮ್ ಏನಾಗುತ್ತೆ, ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡಿದಾಗ ಕಾರ್ಬನ್ ಟೆಟ್ರಾಕ್ಲೋರೈಡ್ ನಿಮಗೆ ಬರ್ತಾ ಹೋಗುತ್ತೆ. ಇದು ಓಕೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕ್ಲೋರಿನೇಷನ್ ಆಫ್ ಮಿಥೇನ್ ಅಂತ ಕರಿತೀವಿ. ಕ್ಲೋರಿನೇಷನ್ ಆಫ್ ಮಿಥೇನ್ ಪ್ರೆಸೆನ್ಸ್ ಆಫ್ ಅಲ್ಟ್ರಾವೈಲೆಟ್ ಲೈಟ್ ಆರ್ UV ಲೈಟ್ ಹೀಟ್ ಮಾಡಿದಾಗ ಸೀರೀಸ್ ಆಫ್ ಹ್ಯಾಲೋಜಿನೇಟೆಡ್ ಹೈಡ್ರೋಕಾರ್ಬನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಮಿಥೈಲ್ ಕ್ಲೋರೈಡ್ ಬರುತ್ತೆ, ಮಿಥಿಲೀನ್ ಕ್ಲೋರೈಡ್ ಬರುತ್ತೆ, ಕ್ಲೋರೋಫಾರ್ಮ್ ಬರುತ್ತೆ, ಆಮೇಲೆ CCl4 ಬರುತ್ತೆ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಬರುತ್ತೆ. ಸೊ ಹೇಗೆ ಬರುತ್ತೆ ಈ ಪ್ರಾಡಕ್ಟು, ಇದರದ್ದು ಮೆಕ್ಯಾನಿಸಮ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಮೆಕ್ಯಾನಿಸಮು 3 ಸ್ಟೆಪ್ಪಲ್ಲಿ ಆಗ್ತಾ ಹೋಗುತ್ತೆ. ಎಲ್ಲ ಈ ಹ್ಯಾಲೋಜಿನೇಷನ್ ರಿಯಾಕ್ಷನ್ನು ಇದು ಯಾವ ಮೆಥಡ್ನ ಫಾಲೋ ಮಾಡುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ನ ಮಾಡುತ್ತೆ. ಆಲ್ರೆಡಿ ಫ್ರೀ ರ್ಯಾಡಿಕಲ್ ಅಂದರೆ ಏನು, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ, ಬಾಂಡ್ ಕ್ಲಿವೇಜ್ ಅಂತ ಹೇಳ್ತೀವಿ. ಬೇರೆ ಬೇರೆ ಥರ ಬಾಂಡ್ ಕ್ಲಿವೇಜ್ ಆದಾಗ, ಬಾಂಡ್ ಬ್ರೇಕ್ ಆದಾಗ, ಯಾವುದೇ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಆಗಬೇಕು ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು. ಓಲ್ಡ್ ಬಾಂಡು ಬ್ರೇಕ್ ಆದಾಗ ಇಂಟರ್ಮೀಡಿಯೇಟ್ಸ್ಗಳನ್ನ ಕೊಡುತ್ತೆ. ಅದೇನಾಗಿರ್ಬೋದು ಅಂದರೆ ಫ್ರೀ ರ್ಯಾಡಿಕಲ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಅನಯಾನ್ಸ್ ಆಗಿರ್ಬೋದು. ಅನಯಾನ್ಸಲ್ಲಿ ಕೆಟಯಾನ್ಸು ಅಥವಾ ಅನಯಾನ್ಸ್ ಆಯಾನ್ಸಲ್ಲಿ ಕೆಟಯಾನ್ಸು ಅನಯಾನ್ಸು ಆಗಿರ್ಬೋದು. ಸೊ ಈ ರಿಯಾಕ್ಷನ್ ಏನಿದೆಯಲ್ಲ ಇಲ್ಲಿ ಕ್ಲಿವೇಜ್ ಹೇಗಾಗುತ್ತೆ ಅಂದರೆ ಥ್ರೂ ಫ್ರೀ ರ್ಯಾಡಿಕಲ್ ಆಗುತ್ತೆ. ಆ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮು ಯಾವಾಗೂ 3 ಸ್ಟೆಪ್ಸಲ್ಲಿ ಆಗುತ್ತೆ. ಮೊದಲನೇದಕ್ಕೆ ನಾವು ಇನಿಷಿಯೇಷನ್ ಅಂತ ಹೇಳ್ತೀವಿ, ಎರಡನೇದಕ್ಕೆ ಪ್ರಾಪಗೇಷನ್ ಅಂತ ಹೇಳ್ತೀವಿ, ಮೂರನೇದಕ್ಕೆ ಟೈಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇನಿಷಿಯೇಷನ್ ಸ್ಟೆಪ್ ಅಂದರೆ ಏನು? ಇನಿಷಿಯೇಷನ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಬಾಂಡ್ ಏನಿದೆಯಲ್ಲ ಅದು ಹೋಮೋಲೆಟಿಕಲಿ ಕ್ಲೀವ್ ಆಗುತ್ತೆ. ನಿಮಗೆ ಗೊತ್ತು, ಯಾವುದೇ ಒಂದು ಕೋಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಇರಬೇಕು. ಆ 2 ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಅವಕ್ಕೆ ಹೋಗ್ಬಿಟ್ರೆ ಅವಾಗ ಬರುತ್ತಲ್ಲ ನಿಮಗೆ ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟ್ಗೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತಾ ಇದೆ, ನಮ್ಮದು ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ಮೀಥೇನ್ ಮಾಲಿಕ್ಯೂಲ್ ಇದೆ. ಆ ಮೀಥೇನಲ್ಲಿ ಏನಾಗ್ತದೆ, ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇದೆ. ಅದೇ ರೀತಿ ಹ್ಯಾಲೋಜನ್ನ ತೊಗೊಂಡ್ರೆ ಅಥವಾ ನೀವು ಕ್ಲೋರಿನ್ನ ತೊಗೊಂಡ್ರೆ ಕ್ಲೋರಿನ್ ಬಾಂಡ್ ಇದೆ. ಆದರೆ ಎರಡೂ ಏನಾಗ್ತಿದೆ, ಕೋವೆಲೆಂಟ್ ಬಾಂಡ್ ಇದೆ. ಆ ಕೋವೆಲೆಂಟ್ ಬಾಂಡಲ್ಲಿ ಒಂದಕ್ಕೆ ಲೋ ಪೊಲಾರಿಟಿ ಕೋವೆಲೆಂಟ್ ಬಾಂಡ್ ಇದೆ, ಇನ್ನೊಂದಕ್ಕೆ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಇದೆ. ನೀವು ಕೋವೆಲೆಂಟ್ ಬಾಂಡ್ನ ತೊಗೊಂಡ್ರೆ ಕೋವೆಲೆಂಟ್ ಬಾಂಡ್ 2 ಥರ ಇರುತ್ತೆ, ಪೋಲಾರ್ ಕೋವೆಲೆಂಟ್ ಬಾಂಡ್, ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಇತ್ತು ಅಂದಾಗ ಬಾಂಡ್ ಬ್ರೇಕ್ ಮಾಡೋಕ್ಕೆ ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಸಫಿಷಿಯೆಂಟ್. ವೆರಾಸ್ ದ ಪೋಲಾರ್ ಬಾಂಡ್ ಇತ್ತು ಅಂದರೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಸೊ ನಿಮಗೆ UV ಲೈಟ್ ಕಂಟೆಂಟ್ ಸಫಿಷಿಯೆಂಟ್ ಎನರ್ಜಿ ಟು ಬ್ರೇಕ್ ದಿ ವೀಕ್ ನಾನ್ ಪೋಲಾರ್ ಕ್ಲೋರಿನ್ ಬಾಂಡ್. ಕ್ಲೋರಿನ್ ಬಾಂಡ್ ಏನಿದೆಯಲ್ಲ ಅದೇನಾಗ್ತಿದೆ, ಪೊಲಾರಿಟಿ ಇಲ್ಲ. ನಾನ್ ಪೋಲಾರ್ ಅಂತ ಏನು ಹೇಳ್ತೀವಿ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ 2 ಪೋಲ್ ಇತ್ತು ಅಂತಂದರೆ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಕಾರ್ಬನ್ ಮತ್ತು ಹೈಡ್ರೋಜನ್ ತೊಗೊಂಡ್ರೆ ಅವೆರಡರ ಮಧ್ಯೆ ಎಲೆಕ್ಟ್ರಾನ್ ಆಕ್ಟಿವಿಟಿ ಡಿಫ್ರೆನ್ಸ್ ಇರೋದಕ್ಕೋಸ್ಕರ ಕಾರ್ಬನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎಲೆಕ್ಟ್ರಾನ್ ಡೆನ್ಸಿಟಿ ದ್ಯಾನ್ ಹೈಡ್ರೋಜನ್ ಆಗಿರುತ್ತೆ. ಕಾರ್ಬನ್ ಮೇಲೆ ಇದೇನಾದರೂ CH ಬಾಂಡ್ನ ನೀವು ತೊಗೊಂಡ್ರೆ ಕಾರ್ಬನ್ ಕಡೆಗೆ ಎಲೆಕ್ಟ್ರಾನ್ಸು ಮೋರ್ ಇರುತ್ತೆ, ಬಿಕಾಸ್ ದಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಬಟ್ ಅದು ತುಂಬ ಕಡಿಮೆ ಇದೆ, ಹಾಗಾಗಿ ಲೋ ಪೋಲಾರ್ ಅಂತ ಹೇಳ್ತೀವಿ. ಆದರೆ ನೀವು ಕ್ಲೋರಿನ್ನ ತೊಗೊಂಡ್ರೆ ಅವೆರಡರ ಮಧ್ಯದಲ್ಲಿ ಪೊಲಾರಿಟಿನೇ ಇಲ್ಲ, ಹಾಗಾಗಿ ಅಂಥ ಬಾಂಡ್ನ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಬಾಂಡ್ ಅಂತ ಹೇಳ್ತೀವಿ. ನಾನ್ ಪೋಲಾರ್ ಬಾಂಡ್ ಏನಿದೆಯಲ್ಲ ಅದು ಕ್ಲೀವ್ ಆಗೋಕ್ಕೆ 58 kcal/mol ಬೇಕಾಗ್ತಾ ಇದೆ. ಅದೇ ರೀತಿ CH ಬಾಂಡ್ ಏನಿದೆಯಲ್ಲ, ಪೋಲಾರ್ ಬಾಂಡ್ ಏನಿದೆಯಲ್ಲ ಅದು ಕ್ಲೀವ್ ಆಗೋಕ್ಕೆ 104 kcal/mol ಆಫ್ ಎನರ್ಜಿ ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದೀವಿ ನಾವು, UV ಲೈಟ್ ಹಾಕಿದ ತಕ್ಷಣವೇ ಅದೇನಾಗುತ್ತೆ, ಹೆಟ್ರೋಲೈಟಿಕ್ ಕ್ಲಿವೇಜ್ ಆಗುತ್ತೆ. ಹೆಟ್ರೋಲೈಟಿಕ್ ಕ್ಲಿವೇಜ್ ಆದಾಗ ಬಾಂಡ್ ಎಲೆಕ್ಟ್ರಾನ್ಸು ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಇದಕ್ಕೆ ಹೋಗುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಫ್ರೀ ರ್ಯಾಡಿಕಲ್ಸು ಬರ್ತಾ ಹೋಗುತ್ತೆ. ಸೊ ಈಗ ನಾನು ಕ್ಲೋರಿನ್ನ ತೊಗೊಂಡೆ, ಕ್ಲೋರಿನ್ ಫಾರ್ಮೇಷನ್ ಆಗಬೇಕಾದ್ರೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ 2 ಎಲೆಕ್ಟ್ರಾನ್ ಇದೆ. UV ಲೈಟ್ ಬಿಟ್ಟಿದ ತಕ್ಷಣ ಏನಾಗುತ್ತದು, ಫ್ರೀ ರ್ಯಾಡಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ UV ಲೈಟ್ ಬೇಕೇ ಬೇಕು. UV ಲೈಟ್ ಇಲ್ಲ ಅಂತಂದರೆ ಫ್ರೀ ರ್ಯಾಡಿಕಲ್ ಜನರೇಷನ್ ಆಗಲ್ಲ. ಹಾಗಾಗಿ ಈ ರಿಯಾಕ್ಷನ್ ಡಾರ್ಕಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಡಕ್ಟು ಬರೋದಿಲ್ಲ. ನಾನು ಹೇಳಿದೆ ಫ್ರೀ ರ್ಯಾಡಿಕಲ್ಸ್ ಅಂತ. ಫ್ರೀ ರ್ಯಾಡಿಕಲ್ಸ್ ಆರ್ ದಿ ಡ್ಯೂ ಟು ದಿ ಕ್ಲಿವೇಜ್ ಆಫ್ ದಿ ಹೋಮೋಲೆಟಿಕ್ ಕ್ಲಿವೇಜ್ ಅಂತ. ಅವ್ರು ಫನಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಫ್ರೀ ರ್ಯಾಡಿಕಲ್ಸ್ ಆರ್ ಲೈಕ್ ಎ ರಾಬರ್ಸ್ ವಿಚ್ ಆರ್ ಡಿಫಿಷಿಯೆಂಟ್ ಇನ್ ಎನರ್ಜಿ. ಯಾಕೆ ಆ ಫ್ರೀ ರ್ಯಾಡಿಕಲ್ಸ್ ಯಾಕೆ ಅಟ್ಯಾಕ್ ಮಾಡ್ತವೆ
ಆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದ್ದು ದೇ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್, ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್. ಹಂಗಾಗಿ ಡಿಫಿಷಿಯೆಂಟ್ ಇನ್ ಎನರ್ಜಿ ಇರುತ್ತೆ. ಹಾಗಾಗಿ ಯಾರು ಕೊಡ್ತಾರೋ ಅವ್ರ ಹತ್ರ ಎನರ್ಜಿನ ಅದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಏನು ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದೆಯಲ್ಲ, ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದ್ದು ಹಾಗೇ ಇರಲ್ಲ, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಪ್ರಾಪಗೇಷನ್ ಸ್ಟೆಪ್. ಹೇಗೆ ಪ್ರಾಪಗೇಟ್ ಆಗುತ್ತೆ ಅಂದರೆ, ನಿಮ್ಮದು ಫ್ರೀ ರ್ಯಾಡಿಕಲ್ ಕ್ಲೋರಿನ್ ಏನಿದೆಯಲ್ಲ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಏನಿದೆಯಲ್ಲ ಅದೇನು ಮಾಡುತ್ತೆ, ಇಟ್ ಗೋ ಅಂಡ್ ಇಂಟ್ರಾಕ್ಟ್ ವಿತ್ ಸಿ ಆ್ಯಂಡ್ ಹೆಚ್ ಬಾಂಡ್ ಮಧ್ಯದಲ್ಲಿ ಅದು ಇಂಟ್ರಾಕ್ಟ್ ಮಾಡುತ್ತೆ. ಆ ಇಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಮಿಥೈಲ್ ಫ್ರೀ ರ್ಯಾಡಿಕಲ್ ಬರುತ್ತೆ. ಆ ಹೈಡ್ರೋಜನ್ ಫ್ರೀ ರ್ಯಾಡಿಕಲ್ ಮತ್ತು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಏನಿದೆಯಲ್ಲ ಅವೆರಡೂ ಕಂಬೈನ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ, ಮಿಥೈಲ್ ಫ್ರೀ ರ್ಯಾಡಿಕಲ್ ಬರುತ್ತೆ. ಈ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಪ್ರಾಪಗೇಷನ್ ಸ್ಟೆಪ್ ಅಂತ ಹೇಳ್ತೀವಿ. ನಾವು ಮುಂಚೆನೇ ಹೇಳಿದಂಗೆ ಫ್ರೀ ರ್ಯಾಡಿಕಲ್ಸ್ ಆರ್ ಲೈಕ್ ರಾಬರ್ಸ್. ಸೊ ಎನರ್ಜಿ ಡಿಫಿಷಿಯೆಂಟ್ ಆಗುತ್ತೆ, ಯಾರು ಎನರ್ಜಿ ಕೊಡ್ತಾರೋ ಅವ್ರ ಕಡೆಗೆ ಹೋಗ್ತಾ ಇದೆ. ಇಲ್ಲೇನಾಗಿದೆ, ಒಂದು ಫ್ರೀ ರ್ಯಾಡಿಕಲ್ ಹೋಗಿ ಇನ್ನೊಂದು ಫ್ರೀ ರ್ಯಾಡಿಕಲ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು, ಪ್ರಾಪಗೇಷನ್ ಸ್ಟೆಪ್ ಅಂತ ಹೇಳ್ತೀವಿ. ಕ್ಲೋರಿನ್ ಫ್ರೀ ರ್ಯಾಡಿಕಲಿಂದ ಮಿಥೈಲ್ ಫ್ರೀ ರ್ಯಾಡಿಕಲ್ ಬಂತು. ಇದು ಇಲ್ಲಿಗೆ ಇರೋದಿಲ್ಲ, ಇಟ್ ವಿಲ್ ಕಂಟಿನ್ಯೂ. ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂದರೆ, ನಿಮ್ಮ ಕಂಟೈನಲ್ಲಿ ಇರುವಂಥ ಎಲ್ಲ ಮಾಲಿಕ್ಯೂಲ್ಸ್ನು ಫ್ರೀ ರ್ಯಾಡಿಕಲ್ಸ್ ಆಗೋ ತನಕ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಪ್ರಾಪಗೇಷನ್ ಅಂತ ಹೇಳ್ತೀವಿ. ಮತ್ತು ಆ ಮಿಥೈಲ್ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಇಂಟ್ರಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಅದೇ ಥರ ಏನಾಗ್ತಾ ಹೋಗುತ್ತೆ, ಸೈಕಲ್ಲು ಮೂವ್ ಆಗ್ತಾನೆ ಇರುತ್ತೆ ಅಂಟಿಲ್ ಯು ಗೆಟ್ ದಿ ಆಲ್ ಫ್ರೀ ರ್ಯಾಡಿಕಲ್. ನಿಮ್ಗೆ ಕೊಟ್ಟಿರುವಂಥ ಕಂಟೈನಲ್ಲಿ ಇರೋದು ಎಲ್ಲ ಫ್ರೀ ರ್ಯಾಡಿಕಲ್ ಆಗೋ ತನಕ ಈ ಪ್ರೊಸೀಜರು ಕಂಟಿನ್ಯೂ ಆಗುತ್ತೆ. ಈ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಪ್ರಾಪಗೇಷನ್ ಅಂತ ಹೇಳ್ತೀವಿ. ಫ್ರೀ ರ್ಯಾಡಿಕಲ್ ಇನಿಷಿಯೇಷನ್ ಆಗುತ್ತೆ, ಇನಿಷಿಯೇಷನ್ ಆಗಿದ್ದು ನ್ಯೂಟ್ರಲ್ ಮಾಲಿಕ್ಯೂಲ್ಗೆ ರಿಯಾಕ್ಟ್ ಆಗುತ್ತೆ, ಇನ್ನೊಂದು ಫ್ರೀ ರ್ಯಾಡಿಕಲ್ನ ಕೊಡುತ್ತೆ. ಆ ಇನ್ನೊಂದು ಫ್ರೀ ರ್ಯಾಡಿಕಲ್ ಏನಾಗುತ್ತೆ, ಇನ್ನೊಂದು ಫ್ರೀ ರ್ಯಾಡಿಕಲ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಪ್ರಾಪಗೇಷನ್ ಆಫ್ ದಿ ಫ್ರೀ ರ್ಯಾಡಿಕಲ್ಸ್ ಆಗ್ತಾ ಹೋಗುತ್ತೆ. ಆ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಪ್ರಾಪಗೆ ಮಾರ್ಕ್ಸು ಬರೋದಿಲ್ಲ. ಓಕೆ, ಹೇಗಾಗತ್ತೆ, ಇದೇನಾಗುತ್ತೆ ಅಂದರೆ, ಈ ಕ್ಲೋರಿನ್ ಮಿಥೇನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ, ಕ್ಲೋರಿನೇಷನ್ ಆಫ್ ಮಿಥೇನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸೀರೀಸ್ ಆಫ್ ಕಾಂಪೌಂಡ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಿಥೇನ್ ಏನು ಮಾಡುತ್ತೆ, ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಮಿಥೈಲ್ ಕ್ಲೋರೈಡ್ ಬರುತ್ತೆ. ಆ ಮಿಥೈಲ್ ಕ್ಲೋರೈಡ್ ಮದರ್ ಮೋಲ್ ಆಫ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಮಿಥಿಲೀನ್ ಕ್ಲೋರೈಡ್ ಆಗುತ್ತೆ. ನೆಕ್ಸ್ಟ್ ಮಿಥಿಲೀನ್ ಕ್ಲೋರೈಡ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಕ್ಲೋರೋಫಾರ್ಮ್ ಆಗುತ್ತೆ. ಮತ್ತು ಕ್ಲೋರೋಫಾರ್ಮ್ ಏನಾಗುತ್ತೆ, ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡಿದಾಗ ಕಾರ್ಬನ್ ಟೆಟ್ರಾಕ್ಲೋರೈಡ್ ನಿಮಗೆ ಬರ್ತಾ. ಅದ್ರ ಜೊತೆಗೆ ಎರಡು ಮಿಥೈಲ್ ಫ್ರೀ ರ್ಯಾಡಿಕಲ್ ಕಂಬೈನ್ ಆದಾಗ ಬ್ಯೂಟೇನ್ ಬರುತ್ತೆ, ಅಥವಾ ಎರಡು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಕಂಬೈನ್ ಆದಾಗ ನಮಗೆ ಕ್ಲೋರಿನ್ ಮಾಲಿಕ್ಯೂಲ್ ಬರುತ್ತೆ. ಸೊ ನಿಮ್ಮದು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಏನಿದೆಯಲ್ಲ, ಇಟ್ ಟೇಕ್ಸ್ ಪ್ಲೇಸ್ ಇನ್ 3 ಡಿಫ್ರೆಂಟ್ ಸ್ಟೆಪ್. ಫಸ್ಟ್ ಸ್ಟೆಪ್ಗೆ ಇನಿಷಿಯೇಷನ್ ಅಂತ ಹೇಳ್ತೀವಿ, ಎರಡನೇ ಸ್ಟೆಪ್ಗೆ ಪ್ರಾಪಗೇಷನ್ ಅಂತ ಹೇಳ್ತೀವಿ, ಮೂರನೇ ಸ್ಟೆಪ್ಗೆ ಟರ್ಮಿನೇಷನ್. ಪ್ರಾಡಕ್ಟು ಬರೋದಿಲ್ಲ. ನಾನು ಹೇಳಿದೆ ಫ್ರೀ ರ್ಯಾಡಿಕಲ್ಸ್ ಅಂತ. ಫ್ರೀ ರ್ಯಾಡಿಕಲ್ಸ್ ಆರ್ ದಿ ಡ್ಯೂ ಟು ದಿ ಕ್ಲಿವೇಜ್ ಆಫ್ ದಿ ಹೋಮೋಲಿಟಿಕ್ ಕ್ಲಿವೇಜ್ ಅಂತ. ಅವ್ರು ಫನಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಫ್ರೀ ರ್ಯಾಡಿಕಲ್ಸ್ ಆರ್ ಲೈಕ್ ಎ ರಾಬರ್ಸ್ ವಿಚ್ ಆರ್ ಡಿಫಿಷಿಯೆಂಟ್ ಇನ್ ಎನರ್ಜಿ. ಯಾಕೆ ಆ ಫ್ರೀ ರ್ಯಾಡಿಕಲ್ಸ್ ಯಾಕೆ ಅಟ್ಯಾಕ್ ಮಾಡ್ತವೆ, ಆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದ್ದು ದೇ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್, ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್. ಹಂಗಾಗಿ ಡಿಫಿಷಿಯೆಂಟ್ ಇನ್ ಎನರ್ಜಿ ಇರುತ್ತೆ. ಹಾಗಾಗಿ ಯಾರು ಕೊಡ್ತಾರೋ ಅವ್ರ ಹತ್ರ ಎನರ್ಜಿನ ಅದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಏನು ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿದೆಯಲ್ಲ, ಎಕ್ಸಾಂಪಲ್ಸ್ ಇರುತ್ತೆ. ಈ ಆಲ್ಕೇನ್ಸ್ ಏನಿದೆಯಲ್ಲ, ಸಿನ್ಸ್ ದೇ ಆರ್ ಸ್ಯಾಚುರೇಟೆಡ್, ರಿಯಾಕ್ಷನ್ಸು ತುಂಬ ಕಡಿಮೆ ಆಗುತ್ತೆ.
all saturated hydrocarbons, they undergo a ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ, ಆ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ಗೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಹೈಡ್ರೋಜನ್ನು ಅಥವಾ ಯಾವುದೋ ಒಂದು ಗ್ರೂಪ್ನ ಇನ್ನೊಂದು ಗ್ರೂಪಿಂದ ರೀಪ್ಲೇಸ್ ಮಾಡಿದ್ರೆ, ಒಂದು ಗ್ರೂಪ್ನ ಇನ್ನೊಂದು ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅಂಥ